ಅಯ್ಯವ್ವ, ಈ ಬಿಸ್ಲಾಗ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಮಗಳೇ ಮಗಳೇ, ಸೊಸೆನ್ ಮಾಡಿಕ್ತಾಳೆ, ತಿಂದು ಇನ್ನೊಂದು ರೌಂಡ್ ಶಾನೆ ಆಗಿರ್ತಾಳೆ ನನ್ನ ಮಗಳಂತೂ. ಅಯ್ಯಪ್ಪ, ಯಾ ಪಾಟಿ ಬಿಸ್ಲು, ಏನು ಕತ್ತಿಯೋ ಮಗಳೇ. ಹೇ ಮಗಳೇ, ಏನು ಮಾಡ್ತಿದ್ಯೇ? ಅಮ್ಮ, ಬಾ ಬಾ ಒಳಗಡೆಗೆ ಬಾ. ನೀನು ಏನು ಮಾಡ್ಲಮ್ಮ, ಮುಸ್ರೆ ತಿಕ್ತಾ ಇದ್ದೆ. ಅಯ್ಯೋ, ಕೆಲಸ ಕೆಲಸ ಕೆಲಸ, 3 ಹೊತ್ತು ಬರೀ ಕೆಲಸನೇ ನೀನು ಅಂದಂತೂ. ಏನು ಮಾಡಲಿ, ಮುಸ್ರೆ ತಿಕ್ಕೊಂಡು ಕುಂತ್ಕೊಂಡಿವ್ನಿ ನಾನಂತೂ. ಸಂದಕಿದ್ಯಾ? ಮನೆಯಾಗ ಎಲ್ಲರೂ ಸಂದಕವ್ರ? ಅಲ್ಲ, ಮದುವೆಗೆ ನನಗೆ ಏಳೇ ಇಲ್ವಲ್ಲ ಒಂದು ಮಾತು. ನಿಮ್ಮಿದ ಮದುವೆ ಆಗೋಯ್ತಂತೆ. ಅಯ್ಯೋ ಮೂದೇವಿ ಮಕ್ಕಿಷ್ಟು, ಫೋನ್ ಹಾಕಿದ್ರೆ ಸುಚ್ಚುಡಾಪು ಅಂತ ಬತ್ತಾಯ್ತಲ್ಲ ಫೋನ. ಆಮೇಕಿಂದ 7 ಬೇರೆ ಕಳಿಸಿದ್ದು ಪತ್ರ. ಅದೇನದು ಪತ್ರ ಅಂತೀನಿ, ಅದೇನೋ ವಾಟ್ಸಪ್ಗೆ ಅದೇನೋ ಕಳಿಸ್ತಾರಲ್ಲ. ಹೇಳಮ್ಮ, ಕರೆನ್ಸಿನೇ ಇಲ್ಲ ನನ್ನ ಮೊಬೈಲಾಗೆ. ಅದಕ್ಕೆ ನಾನಂತೂ ಮೊಬೈಲ್ ಸ್ವಿಚ್ ಆಫ್ ಆಗೋಗ್ಬಿಟ್ಟೈತಿ, ಕರೆನ್ಸಿ ಹಾಕ್ಸಿಲ್ಲ ನನ್ನ ಮಗ. ಅದಕ್ಕೆ ಸರಿ ಬಾ, ಬಳಗಡಿಗೆ ಬಾ. ಅಲ್ಲಲ್ಲಿ ಸೊಸೆನ್ ಕರ್ಕೊಂಬಿಟ್ಟು ಬಂದು ಎಲ್ಲ ಮಾಡಿದ್ರು. ಬಂಗಾರಮ್ಮ, ನಿಮ್ಮ ಮನೆಗೆ ಏನಾರ ಕೊಡ್ಬೇಕಿತ್ತೆ, ಮಗಳು ಸಂದಕ್ಕಿರ್ಲಿ ಅಂತನಾದ್ರೂ ಏನಾರ ಒಸಿ ಕೊಡ್ಬೇಕಿತ್ತೆ. ಮನೆನಾಗೇನೆ ಸೊಸೆ ಬಂದ್ರು ಅದೇ ಹಳೆ ಪಾತ್ರೆ ಸಾಮಾನು, ಅದೇ ಹಳೆ ಮಂಚ, ಅದೇ ಹಳೆ ಎಲ್ಲನೂ ಹಳೆದೇ ನೀ ಬಿದ್ದೈತೆ. ಬಂಗಾರಮ್ಮ ಏನೋ ತಂದಿದ್ಲು ಕಣಮ್ಮ ಕೊಡಕ್ಕೆ ಅಂತ. ಮತ್ತೆ ಇಸ್ಕೊಳತ್ತಾನೆ, ಯಾಕೆ ಇಸ್ಕೊಂಡಿಲ್ವೇ? ನನ್ನ ಮಗವನಲ್ಲ, ಬೊಡ್ಡೈತೆ ಲೋಪರ್ ನನ್ನ ಮಗವನಲ್ಲ, ಅವನಿಂದನೇ ನೀ ಹಾಳಾಗೋಗಿದ್ದು. ಬಂಗಾರಮ್ಮ ಎತ್ಕೊಂಬಿಟ್ಟು ಬಂದಿದ್ರೆ ಎಲ್ಲನೂ ಅಯ್ಯೋ ಬ್ಯಾಡ, ನಂಗೆ ಎತ್ಕೊಂಡು ಹೋಗು, ನಾನು ಹಂಗೆ ನಾನು ಹಿಂಗೆ, ನನ್ನ ದೊಡ್ಡ ಸಾಚ ಅದು ಇದು ಅನ್ನಂಗೆ ಉಗಿದ್ಬಿಟ್ಟು ಕಳಿಸ್ಬಿಟ್ಟೆ ಕಣಮ್ಮ. ಡ್ರೈವರ್ ಕೆಲಸಕ್ಕೆ ಹೋಯ್ತಾವನಿ, 12,000 ರೂಪಾಯಿ ಸಂಬಳ. ಮನೆಯಾಗೇನಿಯ ತಿನ್ನಕ್ಕೇನಿಯ ನಮಗೆ 6-7 ಸಾವಿರ 8,000 ಗಂಟ ಬೇಕು. ಮನೆಗೆ ಖರ್ಚಿಲ್ದಂಗೆ ಇರ್ತದ. ಜೊತೆಗೆ ಇವನು ಬೇರೆನೇ, ಇವನು ಖರ್ಚು ಪೆಟ್ರೋಲು ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಕೊತಾನೆ, ಅದು ದೋಸ್ತಿ ಖರ್ಚು. ಅಯ್ಯೋ, ನನ್ನ ಕಷ್ಟ ಯಾಕೆ ಕೇಳಿಯ, ಕುಂತ್ಕ. ತಗೊಬಿಟ್ಟು ಬರ್ತೀನಿ ಕಾಪಿಯ. ಇದೇನಿದು, ನಾನು ಇಷ್ಟದಾಗ ನಮ್ಮ ಮನೆಯೆಲ್ಲ ಬದಲಾಗೋಗ್ಬಿಟ್ಟಿರ್ತದೆ, ನನ್ನ ಮಗಳು ಮನೆ ಸೆಟ್ಲ್ ಆಗೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡ್ರೆ ಇದೇನಿದು, ಇದೇ ಹಳೆ ಮನೆಗೆ ಸಾಯ್ತಾರಲ್ಲ. ಇವಕ್ಕೆ ಏನು ಬಂತು ಅದು ರೋಗ? ಅಲ್ಲಲೇ ಏನಾಯ್ತು ಅಂತ ನಾವು ಹೇಳು. ಅವನು ಯಾಕೆ ವಾಷಿಂಗ್ ಮಿಷಿನ್ ಎಲ್ಲ ಬೇಡ ಅಂತಂದೆ? ಗೊತ್ತನಲ್ಲ ದೊಡ್ಡ ಮನಸ್ಯ, ಅವನೇನಿಯ ಕೇಳಿ ನಿನ್ನ ಮೊಮ್ಮಗನೇನಿಯ ಯಾಕೆ ಬೇಡ ಅಂತಂದೆ, ಗುಬ್ಬಾಳ್ ನನ್ನ ಮಗನೇ ಅಂತ ಹೇಳ್ಬಿಟ್ಟು. ಎಂತ ಸಂದಾಗಿದ್ದು ಗೊತ್ತೇನಮ್ಮ, ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ತಂದಿದ್ಲು ಕಣಮ್ಮ. ಅದೇನು ದೊಡ್ಡ ರೋಗ ಬಂದಿತ್ತೋ ಏನು ಕತೆ ಗೊತ್ತಿಲ್ಲ ನನ್ನ ಮಗಂಗೆ. ಬೇಡ ಅಂತ ಹೇಳ್ಬಿಟ್ಟು ತುಬಕ್ಕು ನುಗ್ಗಿಸ್ಬಿಟ್ಟು ಕಳಿಸ್ಬಿಟ್ಟ. ಅಯ್ಯೋ ಬೊಡ್ಡಿ ನನ್ನ ಮಗನೇ, ಕುಡಿ ಕಾಪಿಯ. ನನ್ನ ಕರ್ಮ ಈ ಜನ್ಮದಾಗ ಕಮ್ಮಿ ಆಗಕ್ಕಿಲ್ಲ. ನನ್ನ ಮಗನಿಂದ ಏನೋ ಆಯ್ತದೆ ಅನ್ಕೊಂಡಿದ್ದೆ, ಅದೆಲ್ಲ ಕಾಣಿಸು ಕಣಮ್ಮ. ನನ್ನ ಮಗನಿಂದನೂ ಏನೂ ಆಗಕ್ಕಿಲ್ಲ, ಕುಡಿ. ಯಾರಿಂದನೂ ಆಗಕ್ಕಿಲ್ಲ, ನನ್ನ ಹಣೆ ಬರಹನೇ ಸರಿ ಇಲ್ಲ. ಬರ್ಲಿರು, ನಾನೇ ವಿಚಾರಿಸ್ತೀನಿ ಯಾಕೆ ಬೇಡ ಅಂತ ಹೇಳ್ದ ಅಂತ ನನಗೂ ಗೊತ್ತಾಗ್ಲಿಲ್ಲ. ಬರ್ಲಿ, ಇಲ್ಲ ಇವನೇ ಹೋಗ್ಬಿಟ್ಟಲ್ಲಿ ಬಿದ್ದಿದ್ರು ಆಗದಮ್ಮ. ಅಲ್ಲ ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಐತೆ, ಬಂಗಾರಮ್ಮ ಏನಾರ ಕೊಡಕ್ಕಿಲ್ಲ ಅಂತ ಹೇಳ್ತಿದ್ಲ, ಕೊಡ್ತಾ ಇದ್ಲು ಬಂಗಾರಮ್ಮ. ಅದು ಯಾಕೆ ಹಿಂಗೆ ಆಡಿ, ಯಾಕೆ ಹಿಂಗೆ ಆಡ್ಬಿಟ್ಟು ಇದು ಮಾಡ್ತಾವನು ನಾಕಾಣೆ. ಅಯ್ಯೋ, ನಿನ್ನ ಸಂಸಾರ ಸರ್ ಮಾಡೋದು ಬೋಲ್ ಕಷ್ಟ ಹೋಗ್ಬಿಟ್ಟೈತೆ ನಂಗಂತೂ. ನಿನ್ನ ಗಂಡು ನೋಡಿದ್ರೆ ಎಲ್ಲೋದ್ನೋ ಗೊತ್ತಿಲ್ಲ, ಯಾವಳ ಜೊತೆ ಓಡೋಗವನೆ. ಇವ್ನು ನೋಡಿದ್ರೆ ಹಿಂಗೆ, ಏನು ಮಾಡೋಣ ಹೇಳು. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನಿನ್ನ ಸಂಸಾರ ಸರ್ ಮಾಡೋ ಅಷ್ಟೊತ್ತಿಗೆ. ಅಮ್ಮ ಅಮ್ಮ, ಓ ಬಂದ ಅನಿಸ್ತದೆ. ಏನಜಿ ಸಂದಕಿದ್ಯಾ? ಯಾವಾಗ ಬಂದೆ? ಈಗಳ ಮೂದೇವಿ ಈಗ ತಾನೇ ಗೊತ್ತಾಯುನಿ. ಅಲ್ಲ ಕಣಲ್ಲ ಮೂದೇವಿ, ಬಂಗಾರಮ್ಮ ಫ್ರಿಡ್ಜು, ವಾಷಿಂಗ್ ಮಿಷಿನು, ಟಿವಿ ಎಲ್ಲ ತಂದಿಕ್ಕಿದಾಗ ನೀನ್ ಯಾಕೆ ಮಗ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಂತೆ. ಏನು ದೊಡ್ಡದಾಗ ನೀನು ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಈಗಿನ ಅದನ್ನೆಲ್ಲ ಸಾಮಾನು ತಗೊಳಕ್ ಆಯ್ತದ? ನಿನ್ ಯೋಗ್ಯತೆಗೆ ಕಿಸಿತದ ಹೇಳು? ನಾನು ಏನು ಕೇಳು, ನಿನಗೆ ಬಂಗಾರಮ್ಮನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡು ಅಂತ ಹೇಳ್ಬಿಟ್ಟು ನಿಂಗೆ ಪಿಲಾನ್ ಮಾಡ್ಬಿಟ್ಟು ಮದುವೆ ಮಾಡಿಸಿದ್ದು ಈ ಬಾಳ್ಬಾಳಕ್ಕೇನಿಲ್ಲ. ಹೆಂಗೋ ಇಬ್ರು ಸಂದಕ್ಕಿರ್ಲಿ, ನನ್ನ ಮಗಳು ಸಂದಕ್ಕಿರ್ತಾಳೆ, ನೀನು ಸಂದಕ್ಕಿರ್ತೀಯ ಅಂತ ಬಂಗಾರಮ್ಮನ ಮಗಳಿಗೆ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಏನು ಆಟ ಅಂತ ಆಡ್ತಿದ್ಯಾ ಕಣ ಮಗ ನೀನು? ಯಾಕೆ ಹಿಂಗೆ ಆಡ್ತಿದ್ಯಾ? ಅಜ್ಜಿ, ನಂಗೇನು ತಲೆ ಕೆಟ್ಟೈತಾ? ನಾನು ಪಿಲಾನ್ ಮಾಡ್ಬಿಟ್ಟು ಆಸ್ತಿ ಹೊಡಿಯಕ್ಕೆ ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು. ನನಗೆ ಪುಟ್ಟಿನೇ ಹೇಳಿದ್ಲು, ನಮ್ಮ ಮಾವಯ್ಯ ಅವನಲ್ಲ, ಅವನು ಯಾರು ನೆಟ್ಟಿಗೆ ಸಂಸಾರ ಮಾಡ್ತಾವ್ರೆ, ಯಾರು ನೆಟ್ಟಿಗೆ ಇಕ್ಕೊಂಡವ್ರೆ ಹೆಂಡ್ತಿನ, ಆಮೇಲೆ ಗಂಡುನ, ಯಾರು ನನ್ನ ಇಬ್ರು ಮಕ್ಳಿಗೆ ಯಾರು ಸಂಡಕವ್ರೆ ಅಂತ ನೋಡ್ಬಿಟ್ಟು ಅವ್ರಿಗೆ ಇಡೀ ಆಸ್ತಿನೇ ಕೊಡ್ತಾರಂತೆ. ಅದಕ್ಕೆ ನಾನು ನ್ಯಾಯವಾಗಿ ಇದ್ರಾಗೆ ಗಂಡಸ್ತಾರ ನಡ್ಕೋಬೇಕಲ್ಲ, ನಡ್ಕತಾ ಇವ್ನಿ ನಾನಂತೂ. ಈಗ ನೋಡ್ತಿರು, ಮಾವಯ್ಯ ಬಂದ್ಬಿಟ್ಟು ಹೆಂಗೆ ಕೊಡ್ತಾನೆ ನನಗೆ ಆಸ್ತಿ ಅಂತ ಹೇಳ್ಬಿಟ್ಟು. ಅಡ್ಕಸ್ವಿ ಎಲ್ಲ ಬಂದ್ರೆ ನಿಂಗೆ ದೊಡ್ಡ ರೋಗ. ಯಾರ್ಲ ಬೊಗಳಿದ್ ನಿನ್ಗೆ, ನಿಮ್ಮ ಮಾವಯ್ಯ ನೀನ್ ಹಿಂದೆ ತಿರ್ಕೊಂಡು ನೋಡ್ತಿರ್ತಾನೆ ಅಂತ ಹೇಳ್ಬಿಟ್ಟು. ಯಾಕ ಜೈ, ಪುಟ್ಟಿನೇ ಹೇಳಿದ್ದು. ಅಯ್ಯೋ ಅಳಮಕ್ಕ ಮುಚ್ಚ ಲೋ ಮೊಮ್ಮಗನೇ, ನಿನ್ನ ಆಸ್ತಿ ಹೆಂಗ್ ಬರ್ತದೆ ಅಂತ ಅನ್ಕೊಂಡಿದ್ಯಾ? ಅಯ್ಯಪ್ಪ ಆಸ್ತಿನ ಹೆಂಗ್ ಬರ್ದವನಿ ಅಂತ ಅನ್ಕೊಂಡಿದ್ಯಾ? ನೀನು ಗುಟ್ಟ ಮಕ್ಳ ಹೆಸ್ರಿಗೆ ಆಸ್ತಿ ಬರ್ದವನಿ ಎಲ್ಲನ್ನೂ. ಏನು ಕಣಲ್ಲ, ನಿಮ್ಮ ಮಾವಯ್ಯ ಅವಾಗ ಬಂಗಾರಮ್ಮ ಬೋಲಿ ಎಗರಾಡ್ತಿದ್ಲಲ್ಲ, ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಮಾವಯ್ಯನೂ ನಾನು ಕ್ಲೋಸ್ ಫ್ರೆಂಡು ಕಣ್ಲ. ಆವಾಗ ನಾನೇ ಹೇಳಿಸ್ಬಿಟ್ಟು ಹೆಂಗನ ಮಾಡಿ ಸ್ವಲ್ಪ ಆಸ್ತಿ ಸರಿ ಬರಂಗೆ ಮಾಡು ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಮೊಮ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬಿಲ್ ಬಾರಿಸ್ಬಿಟ್ಟವನೇ ಕಣ ಮಗ. ನಿಂಗೆ ಎಷ್ಟು ಮಕ್ಕಳಾದ್ರೆ ಅಷ್ಟಕ್ಕೂ ಭಾಗ ಸಿಗ್ತದೆ, ಸರಿನೇ? ಅಯ್ಯೋ ಶಿವನೇ,
ನಾನು ಪುಟ್ಟಿ ನೋಡಿದ್ರೆ ಮತ್ತೆ ಹಂಗೆ ಹೇಳ್ಬಿಟ್ಲಲ್ಲ, ನೀನು ಯಾವಾಗ ಸಂಸಾರ ಮಾಡಿದ್ರೆ ಮಾವಯ್ಯ ನಿಂಗೆ ಆಸ್ತಿ ಎಲ್ಲ ಕೊಡ್ತಾನೆ, ನಾನು ನೀನು ಇಬ್ರಿಗೆ ಯಾರು ಸಂದಾಗ ಸಂಸಾರ ಮಾಡಿದ್ರೆ ಅವ್ರಿಗೆ ನೀನು ಈ ಆಸ್ತಿ ಎಲ್ಲ ಸಿಕ್ಬಿಡ್ತದೆ, ಮಾವ ಸಂದಾಗ ಮಾಡಿ ಸಂಸಾರವ ಅಂತ ಹೇಳ್ಬಿಟ್ಟು ನನ್ನ ಕಷ್ಟಪಟ್ಟು ಡ್ರೈವರ್ ಕೆಲ್ಸಕ್ಕೆ ಕಳಿಸ್ಬಿಟ್ಲಲ್ಲ ಮನೆಯಾಳಿ. ಆ ಡ್ರೈವರ್ ಕೆಲ್ಸವ ಅಲ್ಲಿ ಮಾಡೋಕ್ಕಾಯ್ತಿಲ್ಲ ನನಗೆ, ಕೊಂಡೆಲ್ಲ ಉರಿ ಎತ್ಕೋತವೆ. ಆದ್ರೂ ಸಂಸಾರ ಮಾಡಬೇಕು ಅಂತ ಮಾಡ್ತಾ ಇದ್ದೀನಲ್ಲ. ಹಾ, ಪುಟ್ಟಿ ಮತ್ತು ಸುಳ್ಳು ಹೇಳವಳೆ ಅನ್ನು ನನಗೆ. ಅಯ್ಯೋ 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 ಮನೆಯಾಳ ಪುಟ್ಟಿ, ಆಸ್ತಿ ಎಲ್ಲ ಒಡೆಯಕ್ಕೆ ಅಂತ ಹೇಳ್ಬಿಟ್ಟು ಇಂಥ ಸುಳ್ಳ ಹೇಳೋದು ನನ್ನ ಮಗಂಗೆ. ನ್ಯಾಯವಾಗ ಫ್ರಿಡ್ಜು ವಾಷಿಂಗ್ ಮಿಷಿನು ಟಿವಿ ಎಲ್ಲ ಹೊಂಟೋಯ್ತೆ, ನ್ಯಾಯವಾಗ ಸೊಸೆನು ಮನೆ ಬಿಟ್ಟು ಹೊಂಟೋಗ್ಬಿಟ್ಲೆ. ಏನೇ ಬೊಗಳ್ತಿದ್ಯಾ, ಸೊಸೆನು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲಾ? ಅಂದ್ರೆ ಮನೆ ಬಿಟ್ಟು ಹೋದ್ಲು ಅಂತಂದ್ರೆ ಬ್ಯಾರೆ ಮನೆ ಮಾಡ್ತೀನಿ ಅಂತ ಬಂಗಾರಮ್ಮ ಕರೆದ್ಲಂತೆ. ಅದಕ್ಕೆ ನೀ ಹಂಗೆ ನೆಟ್ಟು ಹೊಂಟೋಗ್ಬಿಟ್ಲು ಕಣಮ್ಮ. ಏನ್ ಮಾಡ್ಲಿ, ನಾನು ಹೋಗಿದ್ದೆ. ಆ ಬಂಗಾರಮ್ಮನ ಜೈಲ್ಗೆ ಹಾಕ್ಬಿಟ್ಟವ್ರೆ. ಅದೇನೋ ಪುಟ್ಟಿ ಏನೋ ಕಂಪ್ಲೇಂಟ್ ಕೊಟ್ಬಿಟ್ಟು ಜೈಲಿಗೆ ಬೇರೆ ಹಾಕಿಸ್ಬಿಟ್ಟವಳ. ಅಯ್ಯೋ ಹೊಸಿ ತಲೆನೋವ. ಆಮೇಲೇನೋ ಅಂತಿದ್ರಪ್ಪ ಯಾರು, ನನ್ನ ಸೊಸೆನೂ ಜೈಲ್ಗೆ ಹಾಕ್ಬಿಟ್ಟವ್ರೆ, ಬಂಗಾರಮ್ಮನ ಮಗಳನ್ನ ಎಲ್ರೂ ಜೈಲ್ಗೆ ಹಾಕ್ಸ್ಬಿಟ್ಟವ್ರಂತೆ. ಅಯ್ಯೋ ದೇವಾ, ನಂಗೇನು ಗೊತ್ತೇ ಇಲ್ವಲ್ಲ ವಿಷಯ. ಈಗ ನೀನು ಹೇಳ್ತಿರೋದಕ್ಕೆ ಗೊತ್ತಾಗಿದ್ದು. ಅಲ್ಲ, ನೀವು ಬುಡ್ಸ್ಕೊಬಿಟ್ಟು ಬರಕ್ಕೆ ಏನಾರ ಪ್ರಯತ್ನ ಪಡ್ಬೇಕಿತ್ತು ತಾನೇ? ಆವಾಗನ ಬಂಗಾರಮ್ಮಂಗೆ ನಿಮ್ ಯಾಲ್ ಪಿರುತಿ ಶಾನೆ ಆಗಿರೋದು. ಈ ಪುಟ್ಟಿ ಮತ್ತೆ ಹೆಂಗ್ ಹೇಳೋಳು ನೋಡಚ್ಚಿ, ನನಗೆ ನ್ಯಾಯ ನೀತಿ ಅಂತ ಇರು, ಆಸ್ತಿ ಎಲ್ಲ ಸಿಗ್ತದೆ ಅಂತ ಹೇಳ್ಬಿಟ್ಟು ಆ ಮಾವಯ್ಯ ಬರ್ಕೊಡ್ತಾನೆ ಅಂತ ಹೇಳ್ಬಿಟ್ಟು, ಅಯ್ಯೋಯ್ಯೋ ಈಗ ಏನ್ ಮಾಡೋದು ಅಂತ ನೀನು ಯಾಕೆ ಗೊತ್ತಾಯ್ತಿಲ್ಲ ನಂಗಂತೂ. ಥೋ, ಜೈಲ್ಗೆ ಹೋಗ್ಬಿಟ್ಟವಳ. ಈಗ ಜೈಲ್ಗೆ ಹೋಗ್ಬಿಟ್ಟು ಹೆಂಗಮ್ಮ ಬುಡ್ಸೋದು ನಾವು? ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡ್ತಾರೆ ಅಂತ ಅನ್ಕೋಬಿಟ್ಟ. ಇದೇ ಒಳ್ಳೆ ಚಾನ್ಸ್ ಕಣ ಮಗ ನಿಂಗೆ. ನೀಟಾಗಿ ಹೋಗಿ ಹೆಂಗನ ಮಾಡಿ ಬಂಗಾರಮ್ಮನ್ ಬುಡ್ಸು. ಆ ಪುಟ್ಟಿ ಹುಟ್ಟು ಸುಳ್ಳು ಹೇಳೋಳು ನಿಂಗೆಲ್ಲನೂ. ಎಲ್ಲ ಆಸ್ತಿನೂ ವಿಹಾನ ಹೆಸರಿಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಬೊಲ್ ಸುಳ್ಳು ಹೇಳ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅವಳಿಗೂ ಆಸ್ತಿ ದುರಾಸೆ ಬಂದ್ಬಿಟ್ಟೈತೆ. ಹೆಂಗಿದ್ರು ಆಸ್ತಿ ಐತಲ್ಲ ಅಂತ ಹೇಳ್ಬಿಟ್ಟು ಹುಸಿ ಹುಷಾರಾಗಿ ನೋಡಿ ಹೆಂಗನ ಮಾಡಿ ನಿನ್ಗೂ ಅರ್ಧ ಆಸ್ತಿ ಬರಂಗ್ ಮಾಡ್ಕ. ಇಬ್ರು ಸಂದಕ್ಕಿರ್ಬೇಕು, ನಂಗೆ ಒಬ್ಬರೇ ಸಂದಕ್ಕಿರ್ಬೇಕು ಅಂತ ಏನಿಲ್ಲ. ಪುಟ್ಟಿನೂ ಸಂದಕ್ಕಿರ್ಬೇಕು, ನೀನು ಸಂದಕ್ಕಿರ್ಬೇಕು. ಅದೇನೇ ನನ್ನ ಆಸೆ. ಪುಟ್ಟಿ ಇವಾಗ ಬ್ಯಾರೆ ಮನೆ ಮಾಡ್ಕೊಂಡು ಹೋಗೋಳೆ ಅಂತ ವಿಷಯ ಗೊತ್ತಾಯ್ತು ಕಣಜ್ಜಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಜೈಲ್ಗೆ ಹಾಕ್ಸೋಳಲ್ಲ, ಅದಕ್ಕೆ ಅವರೇ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೋ ಏನೋ ಅಲ್ವಾ ಅಜ್ಜಿ. ಸರೋಯ್ತು, ಮಾಡ್ತೀನಿ. ಆ ಪುಟ್ಟಿಗೂ ಸರಿಯಾಗಿ ಮಾಡ್ತೀನಿ. ಹಂಗೆ ಮತ್ತೆ ನಾ ಮನೆಗೆ ಎದ್ಬಿಟ್ಟು ನಾನು ಆಸ್ತಿ ಪಾಸ್ತಿ ಎಲ್ಲ ಸಿಗಂಗ್ ಮಾಡ್ಕೋತೀನಿ. ನೋಡ್ತಾ ಇರ್ರಿ. ಸರಿ ಸರಿ. ಜೈಲ್ಗೆ ಹೋಗವಳೆ ಅಂದ್ರೆ ಈ ಪುಟ್ಟಿ ನೋಡಿ ಎಂತ ಕೆಲಸ ಮಾಡ್ಬಿಟ್ಟವಳೆ. ಜೈಲ್ಗೆ ಹಾಕ್ಸ್ಬಿಟ್ಟು ಈ ಪುಟ್ಟಿಗೆ ತಲೆಗೆಲೆ ಕೆಟ್ಬಿಟ್ಟಿತ್ತ ಅಂತ ಹೇಳ್ಬಿಟ್ಟು ಈ ಪುಟ್ಟಿಗೆ ಮೊಮ್ಮಗ ಹುಸಿ ಹುಷಾರು ಕಣ. ಹೋಗ್ಬಿಟ್ಟು ಬುಡ್ಸ್ಕೊಬಿಟ್ಟು ಹತ್ತೆತಾಗೆ ಗ್ರೇಟ್ ಅಂತ ಅನ್ನಿಸ್ಕೊಬಿಟ್ಟು ಬರ್ಬೇಕು ನೀನು. ಅವಾಗೇ ನೋಡಪ್ಪ ನಿಂಗೆ ಸಿಗೋದು ಮಾನ ಮುರ್ವಾದಿ ಎಲ್ಲ ಸಿಗ್ತದೆ ನಿಂಗೆ. ನಿಮ್ಮ ಅತ್ತೆತಾಗೆ ಅಯ್ಯೋ ನಾನು ಅಳಿಮಯ್ಯ ಅಲ್ವಾ ಅಂತ ಹೇಳ್ಬಿಟ್ಟು ನಿನ್ನ ಮೇಲೆ ಪಿರುತಿ ಉಕ್ಕೊಕ್ಕಿ ಹೊರಿತದೆ. ನೋಡ ಮಗ, ಏನೋ ಒಂದು ಮಾಡಿ ಲೈಫಾಗಿ ಸೆಟ್ಲ್ ಆಗೋದು ನೋಡ್ಲಾ. ವಾಷಿಂಗ್ ಮಿಷಿನು ಟಿವಿ ಫ್ರಿಡ್ಜ್ ಅಂತೂ ಹೋಯ್ತು. ಮತ್ತೆ ವಾಪಸ್ ಬರಂಗ್ ಮಾಡ್ಬಿಟ್ಟು ಏನಾರ ಒಂದು ಮಾಡ್ಲಾ. ಕಂತ್ರಿ ಪುಟ್ಟಿ ಮಾತು ಕೇಳಿ ಹಾಳಾಗೋಗ್ಬಿಟ್ನಲ್ಲ ನಾನು. ಇಲ್ಲ ಅಂದಿದ್ರಿಷ್ಟದ ನನ್ನ ರಾಜನ್ ಥರ ಬಾಳ್ತಾ ಇದ್ನಲ್ಲ ನಾನು. ಒಳ್ಳೆ ಕತೆ ಆಗೋಗ್ಬಿಡ್ತು. ಅಮ್ಮ, ನೀನೇನು ತಲೆ ಕೆಡ್ಸ್ಕೊಬೇಡ. ಈಗಲೂ ಏನು ಕಾಲ ಮಿಂಚಿಲ್ಲ. ನಾನು ಎಂಡ್ರೊಂದು ಚೆನ್ನಾಗಿ ನೋಡ್ಕೊಂಡು ನೋಡ್ತಾ ಇರು. ಆಸ್ತಿ ಪಾಸ್ತಿ ಎಲ್ಲನೂ ಹೆಂಗೆ ವಾಪಸ್ ಬರಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಲ್ ತಾನೇ ಬರ್ದಿರೋದು. ಅಜ್ಜಿ ವಿಲ್ನ ಯಾವಾಗ ಹೆಂಗೆ ಬೇಕಾದ್ರೂ ಬದಲಾಯಿಸ್ಬೋದು. ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ಲೇ ಪುಟ್ಟಿ, ನನಗೆ ಮೋಸ ಮಾಡಿ ನನಗೆ ಸುಳ್ಳು ಹೇಳಿ ಆಸ್ತಿ ಎಲ್ಲ ಒಡೆಯೋ ಪಿಲ್ಲನಲ್ವ ನಿಂದು. ಲೇ ಪುಟ್ಟಿ, ಮಾಡ್ತೀನಿ ಇರು, ನಿನಗೆ ಬರ್ತೀನಿ. ಅಯ್ಯೋ ರಾಮ, ನಾನು ಬರಲಿಲ್ಲ ಅಂದಿದ್ರೆ ನಿಮಗೆ ಏನೂ ಗೊತ್ತಾಯ್ತಿರಲಿಲ್ಲ. ಎಲ್ಲ ಹಿಂಗೆ ಬಿದ್ದಿರ್ತಿದ್ರಿ ಅಂತ ಅನ್ನಿಸ್ತದೆ. ಹಬ್ಬಬ್ಬಬ್ಬ, ನೀನು ಮಗಂಗೆ ಅವಾಗವಾಗ ಫೋನ್ ಮಾಡಿ ವಿಚಾರಿಸು. ಪೊಲೀಸ್ ಸ್ಟೇಷನ್ಗೆ ಹೋಯ್ತಾವನಲ್ಲ, ಇನ್ನು ಯಾಕೆ ಸುಮ್ಕೆ ಬುಡ್ಸ್ಕೊಬತ್ತನೋ ಏನು ಉಗಿಸ್ಕೊಬತ್ತನೋ ಗೊತ್ತಾಗ್ಬೇಕಲ್ಲ. ಮಾಡ್ತೀನಿ ಕಣಮ್ಮ. ಮೊದಲು ಕರೆನ್ಸಿ ಹಾಕ್ಸ್ಕೊಳೆ ಮೂದೇವಿ. ಕರೆನ್ಸಿ ಹಾಕ್ಸ್ಕೊಂಡಿದ್ದ ಅಂತಂದ್ರೆ ನಾನು ಮಾಡಿದ್ರು ಫೋನ್ ಬರಕ್ಕಿಲ್ಲ, ನೀನು ಮಾಡಿದ್ರು ಫೋನ್ ಹೋಗಕ್ಕಿಲ್ಲ. ಏನು ಬಂದಿರೋದು ನಿಂಗೆ ದೊಡ್ಡ ರೋಗ? ಹಾಕಿಸ್ಕ, ಕರೆನ್ಸಿಯಾಗಿ ಕೊಡ್ತೀನಿ ಕಾಸ.